ಡಾಕ್ಟರ್ ಮನುಬಳಿಗಾರ್ ಅವರಿದ್ದಾರೆ. ಈ ರಾಯಚೂರು ಕ್ಷೇತ್ರದ ಸಂಸದರು, ಹಿರಿಯ IAS ಅಧಿಕಾರಿಗಳಾಗಿ ಕರ್ನಾಟಕಕ್ಕೆ ತಮ್ಮ ಅಪೂರ್ವ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಆತ್ಮೀಯರಾದ ಕುಮಾರ್ ನಾಯ್ಕ್ ಅವರು ಇದ್ದಾರೆ. ಹಾಗೆ ಈ ನಗರದ ಮಹಾಪೌರರಾದಂಥ ಶ್ರೀಮತಿ ನರಸಮ್ಮನವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಗೆಳೆಯರಾದ ಮೋಹನ್ ರಾಜ್ ಅವರು ಮತ್ತು ಅನೇಕ ಜನ ಹಿರಿಯ ಸ್ನೇಹಿತರು, ರಾಯಚೂರಿನ ನನ್ನ ಅನೇಕ ಪರಿಚಿತ ಸ್ನೇಹಿತರು ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಬರ್ಗೂರವರು ಮಾತನಾಡಿದ ಅನೇಕ ಸಂಗತಿಗಳು ನಾನು ಮತ್ತೆ ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ, ಅದರ ಅಗತ್ಯ ಇಲ್ಲ. ನಾನು ಕೆಲವು ಸಂಗತಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಬೇಕು. ದಲಿತ ಸಾಹಿತ್ಯ ಸಮ್ಮೇಳನವನ್ನ ದಲಿತ ಸಾಹಿತ್ಯ ಪರಿಷತ್ತು ಮಾಡಿಕೊಂಡು ಬಂದಿರೋದು ತ್ರಾಸದಾಯಕವಾದ, ಶ್ರಮದಾಯಕವಾದ ಕೆಲಸ ಹೌದು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನವೊಂದನ್ನು ಕೋಲಾರದಲ್ಲಿ ಮನುಬಳಿಗಾರ್ ಅವರು ಅಧ್ಯಕ್ಷರಾಗಿದ್ದಾಗ ಏರ್ಪಡಿಸಲಾಗಿತ್ತು. ಅದೊಂದು ಅಪರೂಪದ ಕಾರ್ಯಕ್ರಮ. ನಾನು ಆ ಅಖಿಲ ಭಾರತ ಸಮ್ಮೇಳನದ ಅಧ್ಯಕ್ಷನಾಗಿ ನಿರ್ವಹಣೆ ಮಾಡಿದ್ದೆ. ನನ್ನನ್ನು ಆಯ್ಕೆ ಮಾಡಿದ್ರು ಮನುಬಳಿಗಾರ್ ಅವರು. ಅದನ್ನು ನೆನಪು ಮಾಡಿಕೊಳ್ತಾ ಈ ದಲಿತ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು, ಸಾಹಿತ್ಯದ ಸಂಗತಿಗಳನ್ನು ತಮ್ಮ ಮುಂದೆ ಕೆಲವು ಮಾತುಗಳಲ್ಲಿ ಹಂಚಿಕೊಳ್ಳುವ ಅಗತ್ಯ ಇವತ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. 1975 ಸುಮಾರಿನಲ್ಲಿ ಕರ್ನಾಟಕದಲ್ಲಿ ದಲಿತ ಚಳವಳಿ ಹುಟ್ಟಿಕೊಳ್ತು. ಸುಮಾರು 50 ವರ್ಷಗಳ ಹಿಂದೆ. ಈ ದಲಿತ ಸಾಹಿತ್ಯಕ್ಕೂ ಮತ್ತು ದಲಿತ ಚಳವಳಿಗೂ 5 ದಶಕಗಳ ಸಂಬಂಧ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಂದು ಚಳವಳಿಗೆ 5 ದಶಕಗಳು ಕಳೆದು ಅದು ಜೀವಂತವಾಗಿರುವುದು, ಸಕ್ರಿಯವಾಗಿರುವುದು, ಇನ್ನೂ ಜನಮಾನಸದಲ್ಲಿ ಹಸಿರಾಗಿರುವುದು ಕೇವಲ ಉದ್ದೇಶಪೂರ್ವಕವಾಗಿ ಕಾಯ್ದಿಟ್ಟುಕೊಳ್ಳುವ ಕೆಲಸವನ್ನು ಮಾಡಿದ್ರೆ ಅದು ಹಸಿರಾಗಿರುವುದಕ್ಕೆ ಸಾಧ್ಯ ಇಲ್ಲ. ಅದು ತನ್ನ ಜೀವಂತಿಕೆಯಿಂದ ಮಾತ್ರ ಇರೋದಕ್ಕೆ ಸಾಧ್ಯ ಇದೆ. ಇದು ನಮಗೆಲ್ಲರಿಗೆ ಮೊದಲಿಗೆ ಗೊತ್ತಿರಬೇಕಾದಂತ ಸಂಗತಿ. ಯಾವ ಜೀವಂತಿಕೆಯಿಂದ ಅದು ಇವತ್ತಿಗೂ ಸಶಕ್ತವಾಗಿದೆ ಅಂತ ಅಂದ್ರೆ, ದಲಿತ ಚಳುವಳಿಗೆ 5 ದಶಕಗಳು ಕಳೆದಿವೆ. ದಲಿತ ಸಾಹಿತ್ಯಕ್ಕೆ, ಆಧುನಿಕ ದಲಿತ ಸಾಹಿತ್ಯಕ್ಕೆ 5 ದಶಕಗಳು ಕಳೆದಿವೆ. ಆದ್ರೆ ಇವತ್ತಿಗೂ ಕೂಡ ಅದು ಜೀವಂತವಾಗಿ ಇದೆ. ಸತ್ವವಿದ್ದರೆ ಮಾತ್ರ ಜೀವಂತವಾಗಿರುತ್ತೆ.